A very warm good morning to everyone. Welcome to Day 11. ಎಲ್ಲರಿಗೂ ಶುಭ ಮುಂಜಾನೆಯ ನಮಸ್ಕಾರಗಳು. Before going to Day 11, there is a particular important notice. Day 11ಕ್ಕೆ ತಲುಪುವ ಮುನ್ನ ಒಂದು ಮಹತ್ತರವಾದ ನೋಟಿಸನ್ನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಸೊ ಈಗಾಗಲೇ ನಾನು ನಿಮ್ಮೆಲ್ಲರಿಗೂ ಕೂಡ ಒಂದು ವಾಟ್ಸಪ್ ಗ್ರೂಪನ್ನು ಏನು ಮಾಡಿದ್ದಾರೆ, ಕ್ರಿಯೇಟ್ ಮಾಡಿದ್ದಾರೆ. ಅಲ್ಲಿ ಪ್ರಿನ್ಸಿಪಲ್ ಸರ್ ಇದ್ದಾರೆ, ಉಳಿದಂಥ ಇನ್ನೆಲ್ಲ ಕೂಡ ಲೆಕ್ಚರ್ಸ್ಗಳು ಇದ್ದಾರೆ. ಅದು ಸಾಯಿ ನಿಕೇತನ್ ಕಾಮರ್ಸ್ 1 ಮುಧೋಳ ಆ್ಯಂಡ್ ಜಮಖಂಡಿ ಅಂತ ಹೇಳಿ ಈಗಾಗಲೇ ಒಂದು ವಾಟ್ಸಪ್ ಗ್ರೂಪ್ ಏನಾಗಿದೆ, ಕ್ರಿಯೇಟ್ ಆಗಿದೆ. ಅದು ಏನಾಗಿದೆ ಅಂತಂತಂದರೆ, ಆ ಗ್ರೂಪ್ ಕ್ರಿಯೇಟ್ ಮಾಡಿ ಅದಕ್ಕೆ ಸಂಬಂಧಪಟ್ಟಂಥ ಲಿಂಕನ್ನು ನೀವು ರಿಜಿಸ್ಟರ್ ಮಾಡಿದಂಥ ನಂಬರ್ಗೆ ಕಳಿಸ್ಕೊಟ್ಟಿದ್ದಾರೆ. ಅಂದರೆ ಅಡ್ಮಿಷನ್ ಟೈಮಲ್ಲಿ ನೀವು ಆಫೀಸಲ್ಲಿ ಅಥವಾ ಕಾಲೇಜಲ್ಲಿ ಅಥವಾ ನಿಮ್ಮ ಅಡ್ಮಿಷನ್ ಫಾರ್ಮಲ್ಲಿ ಯಾವೊಂದು ಅಪ್ಲಿಕೇಶನ್ ಫಾರ್ಮನ್ನು ನೀವು ನಮಗೆ ಪ್ರೊವೈಡ್ ಮಾಡಿದ್ರೋ ಆ ಒಂದು ಅಪ್ಲಿಕೇಶನ್ನಲ್ಲಿ ಏನು ನಂಬರ್ ನೀವು ನಮಗೆ ಕೊಟ್ಟಿದ್ದೀರಲ್ಲ ಆ ನಂಬರ್ಗೆ ಲಿಂಕನ್ನು ಸೆಂಡ್ ಮಾಡಿದ್ದಾರೆ. ಟಿಲ್ ನೌ ಮೆನಿ ಸ್ಟೂಡೆಂಟ್ಸ್ ಆರ್ ನಾಟ್ ಇವನ್ ಜಾಯಿನ್ ದ್ಯಾಟ್ ಲಿಂಕ್ ಆಲ್ಸೋ. ಆ ಲಿಂಕನ್ನು ಕ್ಲಿಕ್ ಮಾಡಿ ಆ ಗ್ರೂಪನ್ನು ಜಾಯ್ನ್ ಆಗಬೇಕು ನೀವು. ಪರ್ಟಿಕ್ಯುಲರಾಗಿ ಪ್ರತಿಯೊಬ್ಬರಿಗೂ ಕೂಡ ಏನಾಗಿದ್ದಾವೆ, ಲಿಂಕ್ ಸೆಂಡ್ ಆಗಿದೆ. ಬಟ್ ಇನ್ನೂ ಅನೇಕ ಜನರು ಏನಾಗಿಲ್ಲ, ಆ ಲಿಂಕನ್ನು ಓಪನ್ ಕೂಡ ಮಾಡಿಲ್ಲ. ಆ ಲಿಂಕ್ ನೀವು ಓಪನ್ ಮಾಡಿ ಆ ಗ್ರೂಪಿಗೆ ಜಾಯ್ನ್ ಆಗಬೇಕು. ಯಾಕೆ ಗ್ರೂಪಿಗೆ ಜಾಯ್ನ್ ಆಗಬೇಕು ಅನ್ನೋದು ಕೂಡ ನಾನು ಇಲ್ಲಿ ಹೇಳ್ತಾ ಇದ್ದೀನಿ. ಕೆಲವು ಬಂದಂಥ ಲಿಸ್ಟ್ಗಳಲ್ಲಿ ನಮಗೆ ಎಷ್ಟೋ ಜನದ್ದು ವಾಟ್ಸಪ್ ಇಲ್ಲ. ಯಾರ್ದು ವಾಟ್ಸಪ್ ಇಲ್ಲ ಆಟೋಮೆಟಿಕಲಿ ಕಾಲೇಜಿಗೆ ನೀವು ಕಾಂಟ್ಯಾಕ್ಟ್ ಮಾಡಿ ಅಥವಾ ಫೋನ್ ಥ್ರೂ ವಾಟ್ಸಪ್ ಇರೋ ನಂಬರನ್ನು ಲಿಂಕ್ ಮಾಡಿಸಿ. ಮುಂದೆ ಬರುವಂಥ ಎಲ್ಲ ಯೂನಿಟ್ ಟೆಸ್ಟ್ಗಳು ವಾಟ್ಸಪ್ಪಲ್ಲಿ ಲಿಂಕಲ್ಲೇ ಹೋಗ್ತವೆ. ಮತ್ತು ಕೆಲವು ಸಾರಿ ಆ್ಯಪಲ್ಲಿ ಸಿಗದೇ ಇರುವಂಥ ವೀಡಿಯೋಗಳು ನಿಮಗೆ ಈ ವಾಟ್ಸಪ್ ಲಿಂಕಲ್ಲಿ ಸಿಗ್ತವೆ. ಮತ್ತು ನಿಮಗೆ ಎಕ್ಸಾಮ್ ಡೇಟ್ ಆಗಿರ್ಬೋದು, ಇಂಪಾರ್ಟೆಂಟ್ ನೋಟಿಸ್ ಆಗಿರ್ಬೋದು ಮತ್ತು ಎವ್ರಿ ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥ ನೋಟ್ಸ್ಗಳು ಇನ್ನು ಮುಂದ್ಗಡೆ ವಾಟ್ಸಪ್ಪಲ್ಲಿ ಏನಾಗ್ತವೆ, ಅಪ್ಲೋಡ್ ಆಗ್ತವೆ. ಯಾಕಂದರೆ ಅದು ತುಂಬ ಯೂಸ್ ಮಾಡಲಿಕ್ಕೆ ತುಂಬ ಕನ್ವೀನಿಯೆಂಟ್ ಇರೋದ್ರಿಂದ ಸೊ ಅವ್ರು ಏನು ಮಾಡ್ತಾರೆ, ಅಲ್ಲಿ ಅಪ್ಲೋಡ್ ಮಾಡ್ತಾರೆ. ಎಕ್ಸಾಮ್ ಡೇಟ್ ಆಗಿರ್ಬೋದು, ಆನ್ಲೈನ್ ಟೆಸ್ಟ್ ಲಿಂಕ್ ಆಗಿರ್ಬೋದು, ಎಲ್ಲವನ್ನೂ ಕೂಡ ಅಪ್ಲೋಡ್ ಮಾಡೋದ್ರಿಂದ ನೀವು ಕಂಪಲ್ಸರಿ ಆ ಲಿಂಕನ್ನು ಯೂಸ್ ಮಾಡಿಕೊಂಡು ಆ ಗ್ರೂಪನ್ನು ಜಾಯ್ನ್ ಆಗಲೇಬೇಕಾಗತ್ತೆ. ಯಾರಿಗೆ ಲಿಂಕ್ ಹೋಗಿಲ್ವೋ, ಸರ್ ನನಗಿನ್ನೂ ಲಿಂಕ್ ಸಿಕ್ಕಿಲ್ಲ, ಲಿಂಕ್ ಬಂದಿಲ್ಲ ಅನ್ನೋರು ಆಟೋಮೆಟಿಕಲಿ ಏನು ಮಾಡಿ, ಅದರಲ್ಲಿ ಯಾವುದಾದ್ರೂ ಒಬ್ಬರು ಮೇಲ್ಗಡೆ ಇದ್ದಂಥ ಲೆಕ್ಚರ್ಸ್ನ ನೀವು ಕಾಂಟ್ಯಾಕ್ಟ್ ಮಾಡಿದರೆ ಆ ಲಿಂಕ್ ನಿಮಗೆ ಸಿಗುತ್ತೆ. ಎಸ್ಪೆಷಲಿ ನಿಮಗೆ ಮೋಸ್ಟ್ ಆಫ್ ದ ಟೈಮ್ ಲಾಸ್ಟ್ 3950 ಅನ್ನೋ ನಂಬರಿಂದ ಲಿಂಕ್ ಬಂದಿದೆ. 3950 ಅನ್ನೋ ನಂಬರಿಂದನೇ ನಿಮಗೆ ಲಿಂಕ್ ಬರುತ್ತೆ. ನಿಮಗೆ ಲಿಂಕ್ ಬಂದಿಲ್ಲ ಅಥವಾ ಅದರಲ್ಲಿ ಏನಾದರೂ ಪ್ರಾಬ್ಲಮ್ ಫೇಸ್ ಆದರೆ ಅದ ನಂಬರ್ಗೆ ನೀವೇನು ಮಾಡ್ಬೋದು, ರೆಸ್ಪಾಂಡ್ ಮಾಡ್ಬೋದು. ಸಾಯಿ ನಿಕೇತನ್ ಮುಧೋಳ ಆಗಿರ್ಬೋದು ಆ್ಯಸ್ ವೆಲ್ ಆ್ಯಸ್ ಜಮಖಂಡಿ ಆಗಿರ್ಬೋದು. ಸೊ ಇಟ್ಸ್ ಬೆಟರ್ ಟು ಜಾಯಿನ್ ಅರ್ಲಿ. ಯಾಕಂದರೆ ಮಂಡೆಯಿಂದ ನಿಮಗೆ ನೋಟ್ಸ್ಗಳು ಏನಾಗ್ತವೆ, ಅವೈಲೇಬಲ್ ಆಗ್ತವೆ. ಅದರಲ್ಲಿ ಅಪ್ಲೋಡ್ ಮಾಡುವಂಥದ್ದಾಗಿರ್ಬೋದು ಮತ್ತು ಕೆಲವು ನೋಟಿಸ್ಗಳನ್ನು ಅವರು ಸೆಂಡ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಐ ಹೋಪ್ ಯು ಪೀಪಲ್ ವಿಲ್ ಜಾಯಿನ್ ವೆರಿ ಸೂನ್. ಸೊ ನಾವ್ ವಿ ಹ್ಯಾವ್ ಟು ಡಿಸ್ಕಸ್ Day 11 concept. So first we have to discuss in the previous session we already discussed that key terms related to the chapter number 2. Today's class we have to discuss what are the sources of data collection. What are the sources of data collection? So basically we have the two sources of data collection. The first one is a primary data. First one is a primary data. Then second is a secondary data. Secondary data. These are the two sources we have for the data collection. ನಮಗೆ ದತ್ತಾಂಶಗಳನ್ನು ಸಂಗ್ರಹ ಮಾಡಲಿಕ್ಕೆ ಇರುವಂತಹ ಎರಡು ಮೂಲಗಳು ಯಾವುವು ಅಂತ ಹೇಳಿ ಕ್ವಶನ್ ಕೇಳಿದಾಗ 2 ಅಂಕದ ಅಥವಾ 1 ಅಂಕದ ಪ್ರಶ್ನೆನ ಕೇಳ್ತಾರೆ. ವಾಟ್ ಆರ್ ದ ಸೋರ್ಸಸ್ ಆಫ್ ಡೇಟಾ ಕಲೆಕ್ಷನ್? ದೆನ್ ಯು ಹ್ಯಾವ್ ಟು ರೈಟ್ ಒನ್ ಈಸ್ ಅ ಪ್ರೈಮರಿ ಡೇಟಾ, ಒನ್ ಈಸ್ ಅ ಸೆಕೆಂಡರಿ ಡೇಟಾ. ದತ್ತಾಂಶಗಳನ್ನು ಸಂಗ್ರಹಣೆ ಮಾಡಲಿಕ್ಕೆ ಇರುವಂತಹ ಮೂಲಗಳು ಯಾವುವು ಅಂತ ನಾವು ಕೇಳಿದಾಗ ಮೊದಲೇದಾಗಿ ಏನು ಬರೀಬೇಕಾಗತ್ತೆ ನಾವು? ಒಂದು ಪ್ರಾಥಮಿಕ ದತ್ತಾಂಶ. ಪ್ರಾಥಮಿಕ ದತ್ತಾಂಶ. ಎರಡನೇದಾಗಿ ಏನು ಮಾಡಬೇಕಾಗಿದೆ? ಮಾಧ್ಯಮಿಕ ದತ್ತಾಂಶ. ಸೊ ಎರಡನೇ ವಿಧಾನ ಯಾವುದಪ್ಪ ಅಂತಂದರೆ ಮಾಧ್ಯಮಿಕ ದತ್ತಾಂಶ. ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಪ್ರೈಮರಿ sources or a primary data, and what is the meaning of secondary sources or secondary data?
how we are collect the primary data and how we are collect the secondary data. What is the basic differences between the primary data as well as the secondary data? So ಪ್ರಾಥಮಿಕ ದತ್ತಾಂಶ ಅಂತಂದ್ರೆ ಏನು, ಮಾಧ್ಯಮಿಕ ದತ್ತಾಂಶ ಅಂತಂದ್ರೆ ಏನು, ಪ್ರಾಥಮಿಕ ದತ್ತಾಂಶಗಳನ್ನು ನಾವು ಯಾವ ರೀತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ, ಮಾಧ್ಯಮಿಕ ದತ್ತಾಂಶಗಳನ್ನು ನಾವು ಯಾವ ರೀತಿ ಕಲೆಕ್ಟ್ ಮಾಡ್ತಾ ಇದ್ದೀವಿ, ಪ್ರಾಥಮಿಕ ದತ್ತಾಂಶಕ್ಕೂ ಮತ್ತು ಯಾವುದು ಮಾಧ್ಯಮಿಕ ದತ್ತಾಂಶಕ್ಕೂ ಇರುವಂತಹ ವ್ಯತ್ಯಾಸಗಳೇನು ಅನ್ನೋದನ್ನು ಇವತ್ತಿನ ಒಂದು ತರಗತಿಯಲ್ಲಿ ಏನು ಮಾಡೋಣ, ಅಧ್ಯಯನ ಮಾಡೋಣ. ಸೊ ಫಸ್ಟ್ ಈಸ್ ಅ primary data. So is a one word important answer is primary data is nothing but first hand information. First hand information. First hand information. It means primary data is when a enumerator, we already know that who is the enumerator, he helps to the investigator and he collect the data. When enumerator collects the data through inquiry or investigation and he gather the information, finally gather the information and with the first hand information is called the primary data. Is it clear my question? When a enumerator collects the data from the people or community by inquiry or investigation with the first hand information is called the primary data. ಪ್ರಾಥಮಿಕ ದತ್ತಾಂಶ ಅಂತಂದರೆ ಒಬ್ಬ ಗಣತಿದಾರನು ಜನರಿಂದ ಅಥವಾ ಸಮುದಾಯದಿಂದ ತನಿಖೆ ಮಾಡುವುದರ ಮೂಲಕ ಆಗಿರಬಹುದು ಅಥವಾ ಅವರಿಗೆ ಪ್ರಶ್ನೆಗಳನ್ನು ಕೇಳುವುದರ ಮೂಲಕವಾಗಿ ಏನು ಮಾಡ್ತಾ ಇದ್ದಾನೆ, ಮಾಹಿತಿಯನ್ನು ಕಲೆ ಹಾಕ್ತಿದ್ದಾನೆ. ಆ ಮಾಹಿತಿಯು ಏನಾಗಿದೆ, ಮೊದಲ ಆಗಿದೆ. ಆ ಮಾಹಿತಿಯು ಮೊದಲ ಹಂತದ್ದಾಗಿದೆ ಮತ್ತು ಆ ಮಾಹಿತಿ ಖುದ್ದಾಗಿ ಯಾರು ಮಾಡ್ತಾ ಇದ್ದಾರೆ, ಆ ಗಣತಿದಾರನೇ ಮಾಹಿತಿಯನ್ನು ಏನು ಮಾಡ್ತಾನೆ, ಕಲೆಕ್ಟ್ ಮಾಡ್ತಾನೆ. ಯಾರು ಖುದ್ದಾಗಿ ಆ ಒಂದು ಪ್ರದೇಶಕ್ಕೆ ಹೋಗಿ ಮಾಹಿತಿಯನ್ನು ಕಲೆ ಹಾಕ್ತಿದ್ದಾರಲ್ಲ, ಆ ಥರದ ದತ್ತಾಂಶಗಳನ್ನು ಏನಂತ ಕರೀತಾ ಇದ್ದೀವಿ ನಾವು, ಪ್ರಾಥಮಿಕ ದತ್ತಾಂಶಗಳಂತ ಕರೀತಾ ಇದ್ದೀವಿ. ಫಾರ್ ಎಕ್ಸಾಂಪಲ್ ಫಾರ್ ದಿ primary data, if you are really interested in a, for example, midday meal scheme, I hope you people know about this scheme, midday meal scheme. ಕನ್ನಡದಲ್ಲಿ ಅದಕ್ಕೆ ನಾವು ಮಧ್ಯಾಹ್ನದ ಬಿಸಿ ಊಟ ಕಾರ್ಯಕ್ರಮ ಅಂತ ಕರೀತಾ ಇದ್ದೀವಿ. ಇಫ್ ಯು ಆರ್ ಇಂಟ್ರೆಸ್ಟೆಡ್ ಮಿಡ್ ಡೇ ಮೀಲ್ ಸ್ಕೀಮ್ ರಿಸರ್ಚ್, you wanted to research on midday meal scheme, then you have to visit some school, because midday meal scheme is provided in a school only, not in a colleges, right? You have to visit school and you have to ask few questions to particular students. Is it clear? What is your name, what is your gender, what is your age, which class, and what you feel about the midday meal scheme, what is your attendance, so how much they are provided. These all questions you have to ask student and you collect the or gather the information, that is called the first hand information. You are directly collecting the information from the respondent or the student of that study area. That information is the first hand information. Those data are considered as a primary data in a nature. If midday meal scheme only, if somebody, it may be your father, it may be your brother, sister or someone or a third person collect the data and provide to you, those data are considered as a secondary data, because that is not a first hand data. First hand data means you have to visit the field work and you have to ask the question, you only gather the information. Those data are considered as a primary data. Is it clear? Those data are fresh and realistic also in the ಎಕಾನಮಿ. ಪ್ರಾಥಮಿಕ ದತ್ತಾಂಶಗಳನ್ನು ಉದಾಹರಣೆ ಏನು ತಗೊಳ್ತಾ ಇದ್ದೀನಪ್ಪ ಅಂತಂತಂದರೆ, ಮಧ್ಯಾಹ್ನದ ಬಿಸಿ ಊಟದ ಮೇಲೆ ನೀವೊಂದು ಪ್ರಾಜೆಕ್ಟ್ ಮಾಡಬೇಕಾಗಿದೆ ಅಥವಾ ಒಂದು ರಿಸರ್ಚ್ ಮಾಡಬೇಕಾಗಿದೆ. ಆ ಸಂದರ್ಭದಲ್ಲಿ ನೀವೇ ಖುದ್ದಾಗಿ ಏನು ಮಾಡಬೇಕಾಗುತ್ತೆ, ಶಾಲೆಗಳಿಗೆ ವಿಸಿಟ್ ಮಾಡಬೇಕಾಗುತ್ತೆ. ಯಾಕಂದರೆ ಮಧ್ಯಾಹ್ನದ ಬಿಸಿ ಊಟಗಳನ್ನು ಎಲ್ಲಿ ಕೊಡ್ತಾ ಇದ್ದೀವಿ ನಾವು, ಶಾಲೆಗಳಲ್ಲೇ ಕೊಡ್ತಾ ಇದ್ದೀವಿ. ಶಾಲೆಗಳು ಹೋಗಿ ಆ ಮಕ್ಕಳಿಗೆ ನೀವೇನು ಮಾಡಬೇಕಾಗುತ್ತೆ, ಕ್ವಶನನ್ನು ಕೇಳಬೇಕಾಗತ್ತೆ. ಮಧ್ಯಾಹ್ನದ ಬಿಸಿ ಊಟ ಮುಂಚೆ ಅವ್ರಿಗೆ ಏನು ಮಾಡಬೇಕಾಗುತ್ತೆ, ನಾವು ನಿನ್ನ ಹೆಸರೇನು, ಯಾವ ತರಗತಿಯಲ್ಲಿ ಓದ್ತಾ ಇದೆಯಾ,
ಮತ್ತು ನಿನ್ನ ಲಿಂಗ ಯಾವುದು, ಜಾತಿ ಯಾವುದು, ಧರ್ಮ ಯಾವುದು. ಇದಾದಮೇಲೆ ಮಧ್ಯಾಹ್ನದ ಬಿಸಿ ಊಟದಲ್ಲಿ ಏನೆಲ್ಲ ನಿಮಗೆ ಕೊಡ್ತಾ ಇದ್ದಾರೆ, ಹಾಲು ಕೊಡ್ತಾ ಇದ್ದಾರಾ, ಮೊಟ್ಟೆ ಕೊಡ್ತಾ ಇದ್ದಾರಾ, ಈ ಮಧ್ಯಾಹ್ನದ ಬಿಸಿ ಊಟದ ಸಲುವಾಗಿ ನಿನ್ನ ಅಭಿಪ್ರಾಯ ಏನು, ಇದರಿಂದ ನಿನ್ನ ಹಾಜರಾತಿ ಹೆಚ್ಚಳವಾಗಿದೆಯಾ. ಈ ರೀತಿಯಾಗಿ ಅನೇಕ ಪ್ರಶ್ನೆಗಳನ್ನು ನೀವು ಮಕ್ಕಳಿಗೆ ಕೇಳಿ ಅವರಿಂದ ಏನು ಮಾಡ್ತಾ ಇದ್ದೀರಾ, ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀರಾ. ಆ ಮಾಹಿತಿ ಏನಾಗಿದೆ, ಮೊದಲೇದಾಗಿ ಫಸ್ಟ್ ಹ್ಯಾಂಡ್ ಆಗಿದೆ. ಅಂದರೆ ನೀವೇ ಖುದ್ದಾಗಿ ಏನು ಮಾಡ್ತಾ ಇದ್ದೀರಾ, ಆ ಮಾಹಿತಿಯನ್ನು ಕಲೆ ಹಾಕ್ತಾ ಇದ್ದೀರಾ. ಬೇರೆ ಯಾರಿಂದನೂ ಕೂಡ ಆ ಮಾಹಿತಿಯನ್ನು ನೀವೇನು ಮಾಡ್ತಾ ಇಲ್ಲ, ತಗೊಳ್ತಾ ಇಲ್ಲ. ಆ ತರಹದ ದತ್ತಾಂಶಗಳಿಗೆ ನಾವು ಪ್ರಾಥಮಿಕ ದತ್ತಾಂಶಗಳಂತ ಏನು ಮಾಡ್ತಾ ಇದ್ದೀವಿ, ಕರಿತಾ ಇದ್ದೀವಿ. ಅರ್ಥ ಆಯ್ತಲ್ಲ ಪ್ರಾಥಮಿಕ ದತ್ತಾಂಶಗಳಂತಂದ್ರೇನು? ಅದೇ ದತ್ತಾಂಶವನ್ನು ನಿಮ್ಮ ತಂದೆನೋ ನಿಮ್ಮ ಅಣ್ಣನೋ ಇನ್ಯಾವುದು ಏಜೆನ್ಸಿನೋ ತಂದು ನಿಮ್ಮ ಕೈಲಿ ಕೊಟ್ಟರೆ ಆ ದತ್ತಾಂಶವನ್ನು ನಾನು ಪ್ರಾಥಮಿಕ ದತ್ತಾಂಶ ಅಂತ ಕರೀಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಖುದ್ದಾಗಿ ನೀನು ಭೇಟಿ ನೀಡಿಲ್ಲ, ಅಲ್ಲಿ ಬೇರೆ ಯಾರೋ ಕಲೆಕ್ಟ್ ಮಾಡಿದ ಡೇಟಾವನ್ನು ನೀನು ತೊಗೊಂಡು ಬಂದರೆ ಅದು ಏನಾಗುತ್ತೆ, ಮಾಧ್ಯಮಿಕ ದತ್ತಾಂಶ ಆಗುತ್ತೆ. ಅರ್ಥ ಆಯ್ತಲ್ಲ? ಸೊ ವಾಟ್ ಈಸ್ ದ ಮೀನಿಂಗ್ ಆಫ್ ಪ್ರೈಮರಿ ಡೇಟಾ ಅಥವಾ ಪ್ರಾಥಮಿಕ ದತ್ತಾಂಶ ಅಂದ್ರೇನಂತ ಹೇಳಿ. ಸೊ ದಿಸ್ ಇಸ್ ದ ವೆರಿ ಇಂಪಾರ್ಟೆಂಟ್. ಸೆಕೆಂಡ್ ಒನ್ ಈಸ್ ಅ secondary data. What is the meaning of secondary data and what is the difference between the primary data and secondary data? So in a primary data you people have to visit field or study area and you have to collect information from the particular community or the study area is called the primary data, and that is the first hand data. In the secondary data already someone collected data. Is it clear? Already someone or agency collected data. Already someone or any agency collected data. Those data you are used to your research. Those particular data is considered as a secondary data. It's already someone used or some agency already find out and they use for their research purpose. Now you are using those particular data for your research or your benefit. So those data are considered as a secondary data. ಇಲ್ಲಿ ಮಾಧ್ಯಮಿಕ ದತ್ತಾಂಶಗಳಪ್ಪ ಏನಪ್ಪ ಅಂತಂದರೆ, ಮಾಧ್ಯಮಿಕ ದತ್ತಾಂಶ ಅಂದರೆ ಬೇರೇನೂ ಅಲ್ಲ, ಈಗಾಗಲೇ ಯಾವುದೋ ಒಂದು ಸಂಸ್ಥೆ, ಯಾವುದೋ ಒಂದು ಸಂಘ ಅಥವಾ ಯಾರೋ ಒಬ್ಬರು ಏನು ಮಾಡಿದ್ದಾರೆ, ಆ ದತ್ತಾಂಶಗಳನ್ನು ಕಲೆ ಹಾಕಿದ್ದಾರೆ. ಆ ದತ್ತಾಂಶಗಳನ್ನ ಆಲ್ರೆಡಿ ಅವರು ಯೂಸ್ ಮಾಡಿದ್ದಾರೆ. ಅದೇ ದತ್ತಾಂಶಗಳನ್ನ ತಗೊಂಡು ನಿನ್ನ ರಿಸರ್ಚನ್ನು ನೀನು ಮಾಡಲಿಕ್ಕೆ ಹೊರಟ್ರೆ ಅಂತಹ ದತ್ತಾಂಶಗಳಿಗೆ ಏನಂತ ಕರಿತಾ ಇದ್ದೀವಿ ನಾವು, ಮಾಧ್ಯಮಿಕ ದತ್ತಾಂಶಗಳಂತ ಕರಿತಾ ಇದ್ದೀನಿ. ಸೊ ಆಲ್ರೆಡಿ ನಿಮ್ಮ ಸೀನಿಯರು ಅಥವಾ ಇನ್ಯಾರು ಒಬ್ಬ ಪರ್ಸನ್ನು ಆ ಮಿಡ್ ಡೇ ಮೀಲ್ ಸ್ಕೀಮ್ ಮೇಲ್ಗಡೆ ಮಧ್ಯಾಹ್ನದ ಬಿಸಿ ಊಟದ ಮೇಲೆ ಆಲ್ರೆಡಿ ರಿಸರ್ಚ್ ಮಾಡಿದ್ದಾರೆ. ಸೊ ನೆಕ್ಸ್ಟ್ ಇಯರು ನಿಮಗೂ ರಿಸರ್ಚ್ ಪ್ರಾಜೆಕ್ಟ್ ಬಂದಾಗ ನಿಮಗೂ ಕೂಡ ಇಂಟ್ರೆಸ್ಟ್ ಇರುತ್ತೆ, ನಾನು ಮಿಡ್ ಡೇ ಮೀಲ್ ಮೇಲ್ಗಡೆ ಏನು ಮಾಡಬೇಕಾಗಿದೆ, ಒಂದು ರಿಸರ್ಚ್ ಮಾಡಬೇಕಾಗಿದೆ ಅಂತಂದಾಗ ನಿನಗೆ ಟೈಮ್ ಇರೋದಿಲ್ಲ ಅಥವಾ ದುಡ್ಡು ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ನಿಮ್ಮ ಸೀನಿಯರ್ ಯೂಸ್ ಮಾಡಿದಂಥ ಡೇಟಾಗಳನ್ನೇ ತೊಗೊಂಡು ಏನು ಮಾಡ್ತೀರಾ, ನೀವು ಅನಾಲಿಸಿಸ್ ಮಾಡ್ತೀರಾ. ಅಂತಹ ಡೇಟಾಗೆ ನಾವೇನಂತ ಕರಿತಾ ಇದ್ದೀವಿ, ಈಸ್ ಅ ಮಾಧ್ಯಮಿಕ ದತ್ತಾಂಶಗಳು ಅಂತ ಹೇಳಿ ಕರಿತಾ ಇದ್ದೀವಿ. ಆಲ್ರೆಡಿ ಸಮ್ವನ್ ಈಸ್ ಯೂಸ್ಡ್ for their research or their beneficial and you are copy those data for your research. Those data are considered as a your secondary data. Example, for the best example for secondary data is government reports. Government reports. Then next is a newspapers. The best example, Google data. So these are the example for the secondary data, because government reports means already a NSSO or CSO, they already collected data regarding poverty, regarding employment, regarding population. They are already collected and you people are use those data for your research purpose. Those are the government report. Those data are considered as a secondary data. For example, you are interested in research on GST, goods and service tax. In newspaper many articles are published regarding the GST and you are collected those data for your research purpose is called as secondary data. And sometimes you didn't get some data from government report also, newspapers also, then you are directly go to the Google and you put your information there and you type something and you will get the data from the Google.
when you are getting the data from Google, already someone is uploaded right in a Google, so those datas are secondary data. ಸೊ ಮಾಧ್ಯಮಿಕ ದತ್ತಾಂಶಗಳಿಗೆ ಒಂದು ಮಹತ್ತರವಾದ ಉದಾಹರಣೆ, ಮುಖ್ಯವಾದ ಉದಾಹರಣೆಗಳು ಯಾವಪ್ಪ ಅಂತಂದರೆ ಸರ್ಕಾರಿಯ ರಿಪೋರ್ಟ್ಸ್ಗಳಾಗಿರಬಹುದು, ಅಥವಾ ನ್ಯೂಸ್ ಪೇಪರ್ ಆಗಿರ್ಬೋದು, ಅಥವಾ ಗೂಗಲಿಂದ ಪಡೆಯುವಂಥ ದತ್ತಾಂಶಗಳಾಗಿರ್ಬೋದು. ಯಾಕಂತಂದರೆ ಎಷ್ಟೋ ಸಾರಿ ನಾವಾಗೇ ಆ ಏರಿಯಾಗಳಿಗೆ ಹೋಗಿ ರಿಸರ್ಚ್ ಮಾಡಿ ಡೇಟಾಗಳನ್ನ ತಗೊಳ್ಳುವಷ್ಟು ಸಮಯ ನಮ್ಮ ಹತ್ರ ಇರೋದಿಲ್ಲ, ದುಡ್ಡು ಕೂಡ ನಮ್ಮ ಹತ್ರ ಇರೋದಿಲ್ಲ. ಅಂಥ ಸಂದರ್ಭದಲ್ಲಿ ನಾವೇನು ಮಾಡ್ತೀವಿ, ಈ ರೀತಿಯ ರಿಸೋರ್ಸ್ಗಳಲ್ಲಿ ನಾವೇನು ಮಾಡ್ತೀವಿ, ಡೇಟಾವನ್ನು ತಗೊಳ್ತಾವೆ. ಎಷ್ಟೋ ಸಾರಿ ಫಾರ್ ಎಕ್ಸಾಂಪಲ್ ನಿಮಗೆ GST ಮೇಲ್ಗಡೆ ಇಂಟ್ರೆಸ್ಟ್ ಇದೆ, ಅದರ ಮೇಲೆ ರಿಸರ್ಚ್ ಮಾಡಬೇಕಂದಾಗ ಎಷ್ಟೋ ತಿಂಗಳಿಗೊಂದು ಸಾರಿ, ವಾರಕ್ಕೊಂದು ಸಾರಿ ಯಾರೋ ಒಬ್ರು ಏನು ಮಾಡಿರ್ತಾರೆ, ಎಕನಾಮಿಸ್ಟ್ಗಳಾಗಿರ್ಬೋದು ಅಥವಾ ಯಾರೋ ಏನು ಮಾಡಿರ್ತಾರೆ, GST ಮೇಲ್ಗಡೆ ಆರ್ಟಿಕಲ್ಸ್ ಬರೆದಿರ್ತಾರೆ. ಆ ಆರ್ಟಿಕಲ್ಸನ್ನು ಅದರಲ್ಲಿ ಡೇಟಾಸ್ಗಳಿರ್ತವೆ. ಆ ಡೇಟಾಸನ್ನು ತೊಗೊಂಡು ನೀ GST ಮೇಲೆ ಏನು ಮಾಡ್ತೀಯಾ, ಪ್ರಾಜೆಕ್ಟ್ ಮಾಡ್ತೀಯ. ಅಂದರೆ ಯಾರೋ ಕಂಡಿಡಿದಂಥ ಡೇಟಾಗಳನ್ನು, ಯಾರೋ ಆಲ್ರೆಡಿ ಯೂಸ್ ಮಾಡಿದಂಥ ಡೇಟಾಗಳನ್ನು, ಯಾರೋ ಕಲೆ ಹಾಕಿದ ಡೇಟಾಗಳನ್ನು ನೀನು ಯೂಸ್ ಮಾಡ್ತಿದ್ದೀಯ ಅಂತಂದರೆ ಅದು ಮಾಧ್ಯಮಿಕ ದತ್ತಾಂಶ. ಅದೇ ರೀತಿಯಾಗಿ ಎಷ್ಟೋ ಸಾರಿ ನಮ್ಗೆ ಆನ್ಸರ್ ಸಿಗಲಿಲ್ಲ, ಡೇಟಾಸ್ಗಳು ಬೇಕಂದರೆ ನಾನು ಹೇಳ್ತೀನಿ 10 ವರ್ಷದಲ್ಲಿ ಪಾವರ್ಟಿ ರೇಟ್ ಇಂಡಿಯಾದಲ್ಲಿದೆ, ಎಂಪ್ಲಾಯ್ಮೆಂಟ್ ರೇಟ್ ಏನಿದೆ ಅಂತೇಳಿ ನಾಳೆ ನಿಮ್ಗೊಂದು ಹೋಮ್ವರ್ಕ್ ಕೊಟ್ಟಾಗ ಆಟೋಮೆಟಿಕಲಿ ನೀವು ಡೈರೆಕ್ಟಾಗಿ ಮಾಡುವಂಥದ್ದೇ ಮೊದಲು ಗೂಗಲಲ್ಲಿ ಹೋಗಿ ಟೈಪ್ ಮಾಡ್ತೀರಾ 10 ಇಯರ್ ಡೇಟಾ ರಿಪೋರ್ಟ್ ರಿಗಾರ್ಡಿಂಗ್ ಪಾವರ್ಟಿ. 10 ವರ್ಷಕ್ಕೆ ಸಂಬಂಧ ಬಡತನದ ರೇಖೆ ಏನಿದೆ ಭಾರತದಲ್ಲಿ ಅಂತೇಳಿ ಟೈಪ್ ಮಾಡಿದಾಗ ಗೂಗಲ್ ಒಂದು ರಿಪೋರ್ಟ್ ಕೊಡುತ್ತೆ. ಅನೇಕ ಜನರಲ್ಲಿ ಏನು ಮಾಡಿರ್ತಾರೆ, ತಮ್ಮ ಡೇಟಾಗಳನ್ನು ಅಪ್ಲೋಡ್ ಮಾಡಿರ್ತಾರೆ. ಆ ಡೇಟಾಗಳನ್ನ ತೊಗೊಂಡು ನೀವೇನು ಮಾಡ್ತಾರೆ, ನಿಮ್ಮ ರಿಸರ್ಚನ್ನು ಮಾಡ್ತೀರಾ. ಅಂತಹ ದತ್ತಾಂಶಗಳಿಗೆ ನಾವು ಮಾಧ್ಯಮಿಕ ದತ್ತಾಂಶಗಳಂತ ಏನು ಮಾಡ್ತಾ ಇದ್ದೀವಿ, ಕರೀತಾ ಇದ್ದೀವಿ. ಇಸ್ ಇಟ್ ಕ್ಲಿಯರ್? ವಾಟ್ ಈಸ್ ದ ಮೀನಿಂಗ್ ಆಫ್ ಪ್ರೈಮರಿ ಡೇಟಾ ಆ್ಯಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ಸೆಕೆಂಡರಿ ಡೇಟಾ? ಹಾಗಿದ್ರೆ ಮಾಧ್ಯಮಿಕ ಮತ್ತು ಪ್ರಾಥಮಿಕ ದತ್ತಾಂಶ ಅಂತಂದರೆ ಏನಂತ ಗೊತ್ತಾಯ್ತಲ್ಲ. ದ ಬೇಸಿಕ್ ಡಿಫ್ರೆನ್ಸ್ ಬಿಟ್ವೀನ್ ದಿ ಪ್ರೈಮರಿ ಡೇಟಾ ಆ್ಯಂಡ್ ಸೆಕೆಂಡರಿ ಡೇಟಾ ಇಸ್ primary data is a first hand information and it's a fresh data, and one demerit will be it will take more time. Primary data will take more time, more cost, more energy. Is it clear? Secondary data is already someone is used and it will take less time, less cost, less energy. ಪ್ರಾಥಮಿಕ ದತ್ತಾಂಶ ಮತ್ತು ಮಾಧ್ಯಮಿಕ ದತ್ತಾಂಶಕ್ಕೆ ನಾನು ವ್ಯತ್ಯಾಸಗಳನ್ನು ಹೇಳಬೇಕು ಅನ್ನೋದಾದರೆ, ಪ್ರಾಥಮಿಕ ದತ್ತಾಂಶ ಖುದ್ದಾಗಿ ನೀವೇ ಕಲೆ ಹಾಕಿದ ದತ್ತಾಂಶಗಳು. ಮಾಧ್ಯಮಿಕ ದತ್ತಾಂಶ ಯಾರೋ ಒಬ್ಬರು ಕಲೆ ಹಾಕಿದ ದತ್ತಾಂಶಗಳನ್ನು ನೀವೇನು ಮಾಡ್ತಾ ಇದ್ದೀರಾ, ತಗೊಳ್ತಾ ಇದ್ದೀರಾ. ಅರ್ಥ ಆಯ್ತಲ್ಲ? ಎರಡನೇ ಡಿಫ್ರೆನ್ಸು ಏನಪ್ಪ ಅಂತಂದರೆ, ಪ್ರಾಥಮಿಕ ದತ್ತಾಂಶಕ್ಕೆ ಸಮಯ ಜಾಸ್ತಿ ಬೇಕು, ದುಡ್ಡು ಜಾಸ್ತಿ ಬೇಕು ಮತ್ತು ಶಕ್ತಿಯು ಕೂಡ ಜಾಸ್ತಿ ಬೇಕು, ಎನರ್ಜಿ ಅಂತ ಕರಿತೀವಿ. ಯಾಕಂತಂದರೆ ನೀವೇ ಫೀಲ್ಡಿಗೆ ಹೋಗಬೇಕು, ಕ್ವಶನ್ಸ್ ಕೇಳಬೇಕು, ಅವರಿಂದ ಇನ್ಫಾರ್ಮೇಷನ್ ತಗೋಬೇಕು. ಬಟ್ ಮಾಧ್ಯಮಿಕ ದತ್ತಾಂಶದಲ್ಲಿ ಸಮಯ ಕಡಿಮೆ ಬೇಕಾಗುತ್ತೆ, ಸಮಯ ಕಡಿಮೆ ಇದ್ದರೂ ಸಾಕು, ದುಡ್ಡು ಕೂಡ ಉಳಿಯುತ್ತೆ, ಎನರ್ಜಿ ಕೂಡ ಕಡಿಮೆ ಇದ್ದರೆ ಸಾಕಾಗುತ್ತೆ. ಇದು ನಿಮ್ಮ ಪ್ರಾಥಮಿಕ ದತ್ತಾಂಶ ಮತ್ತು ಮಾಧ್ಯಮಿಕ ದತ್ತಾಂಶಕ್ಕಿರುವಂತಹ ವ್ಯತ್ಯಾಸಗಳನ್ನು ನೋಡ್ದಾಯಿತು. ಈಗ ನೆಕ್ಸ್ಟ್ ಬರುವಂಥದ್ದು ನಮ್ಮ ಪರಿಕಲ್ಪನೆ ಸರ್ವೆ ಅಂತ ಕರಿತೀವಿ ನಾವು. ಸರ್ವೆ ಅಂತಂತಂದರೆ ಏನು, ಸರ್ವೆಯಲ್ಲಿ ಎಷ್ಟು ಟೈಪ್ ಇದಾವೆ ಅನ್ನೋದನ್ನು ನಾವೇನು ಮಾಡೋಣ, ಇದರಲ್ಲಿ ನೋಡೋಣ. Next one is what is the meaning of survey? So what is the difference between survey and again census, and what type of survey we have? We have the two types of surveys. ಸಮೀಕ್ಷೆಯಲ್ಲಿ ಎಷ್ಟು ವಿಧ, ಯಾವ ಯಾವ ಸಮೀಕ್ಷೆಗಳು ನಮ್ಮಲ್ಲಿದ್ದಾವೆ ಅನ್ನೋದನ್ನು ನೋಡೋಣ. The first one is what is the meaning of survey? ಸಮೀಕ್ಷೆ. Here we have the two types of surveys, we will discuss later. The survey is nothing but gathering information from the people or a community. They are gathering information from a community or a particular person or a particular institution is called the survey. ಸರ್ವೆ ಅಥವಾ ಸಮೀಕ್ಷೆ ಅಂದರೆ ಬೇರೆ ಏನಲ್ಲ, ಯಾವುದೋ ಒಬ್ಬ ವ್ಯಕ್ತಿಯಿಂದ, ಯಾವುದೋ ಒಂದು ಸಂಸ್ಥೆಯಿಂದ ಅಥವಾ ಯಾವುದೋ ಒಂದು ಸಮುದಾಯದಿಂದ ಮಾಹಿತಿಯನ್ನು ಏನು ಮಾಡುವಂಥದ್ದು, ಕಲೆ ಹಾಕುವಂಥದ್ದು ಅಥವಾ ಮಾಹಿತಿಯನ್ನು ಪಡ್ಕೊಳ್ಳೋದಕ್ಕೆ ನಾವೇನಂತ ಕರಿತಾ ಇದ್ದೀವಿ, ಸಮೀಕ್ಷೆ ಕರಿತಾ ಇದ್ದೀವಿ. ಫಾರ್ ಎಕ್ಸಾಂಪಲ್, ಐ ಆಮ್ ರಿಯಲಿ ಇಂಟ್ರೆಸ್ಟೆಡ್ ಇನ್ ಲೈಫ್ ಸ್ಟೈಲ್ ಆಫ್ ನರೇಂದ್ರ ಮೋದಿ. ಐ ವಾಂಟೆಡ್ ಟು ನೋ ಅಬೌಟ್ ಹಿಮ್. ವಾಟ್ ಈಸ್ ಹಿಸ್ ಡೈಲಿ ರುಟೀನ್, ವೆನ್ ವಿಲ್ ಬಿ ವೋಕ್ ಅಪ್, and his food system,
his dress also, his life system. So I wanted to know about his biodata also as well as his lifestyle also. Then I have to ask, or I have to collect some information or gather some information from the Modi. That is called survey. Or maybe I'm interested in research on poverty in India. Then I have to visit some slum areas and who are below the poverty line. It means a BPL. I have to ask some questions to them and what are the problems they are facing, and I gather the information from those particular community, and those are considered as a survey. ಸಮೀಕ್ಷೆ ಅಂತಂದರೆ ಬೇರೆ ಏನಲ್ಲ, ಯಾವುದೋ ಒಂದು ವ್ಯಕ್ತಿಯಿಂದ ಸಮುದಾಯದಿಂದ ಮಾಹಿತಿಯನ್ನು ಏನು ಮಾಡುವಂಥದ್ದು, ತೆಗೆದುಕೊಳ್ಳುವಂಥದ್ದು. ಉದಾಹರಣೆಗೆ ನನಗೆ ನರೇಂದ್ರ ಮೋದಿಯವರ ಜೀವನ ಶೈಲಿಯ ಬಗ್ಗೆ ಅಧ್ಯಯನ ಮಾಡುವಂಥದ್ದು ಹುಚ್ಚಿದೆ. ಅವ್ರು ಎಷ್ಟು ಗಂಟೆಗೆ ಹೇಳ್ತಾರೆ, ಏನು ತಿಂತಾರೆ, ಅವ್ರ ಡ್ರೆಸ್ ಸೆನ್ಸ್ ಹೇಗಿದೆ, ಅವ್ರ ಲೈಫ್ ಸ್ಟೈಲ್ ಹೇಗಿದೆ, ಅವ್ರ ನಿರ್ಧಾರಗಳು ಹೇಗಿರ್ತವೆ, ಯಾವುದಕ್ಕೆ ಎಷ್ಟು ಸಮಯವನ್ನು ಅವ್ರು ಏನು ಮಾಡ್ತಾ ಇದ್ದಾರೆ, ಕೊಡ್ತಾ ಇದ್ದಾರೆ. ಈ ರೀತಿಯಾಗಿ ಅನೇಕ ವಿಷಯಗಳ ಬಗ್ಗೆ ನನಗೆ ತಿಳ್ಕೋಬೇಕಾಗಿದೆ ಅಂತಂದಾಗ ನಾನು ಖುದ್ದಾಗಿ ಏನು ಮಾಡಬೇಕಾಗುತ್ತೆ, ಅವರ ಮನೆಗೂ ಆಫೀಸ್ಗೂ ಹೋಗಿ ಅವರಿಂದ ನಾನು ಏನು ಮಾಡಬೇಕಾಗತ್ತೆ, ಮಾಹಿತಿಯನ್ನು ಕಲೆ ಹಾಕಬೇಕಾಗತ್ತೆ. ಕೆಲವು ಕ್ವಶನ್ಸ್ಗಳ ಕೇಳುವ ಮೂಲಕ ಏನು ಮಾಡಬೇಕಾಗುತ್ತೆ, ಮಾಹಿತಿಯನ್ನು ಕಲೆ ಹಾಕಬೇಕಾಗತ್ತೆ. ಅದಕ್ಕೆ ನಾವೇನಂತ ಕರಿತಾ ಇದ್ದೀವಿ, ಸಮೀಕ್ಷೆ ಅಂತ ಕರಿತಾ ಇದ್ದೀವಿ. ಅದೇ ರೀತಿಯಾಗಿ ನನಗೆ ಭಾರತದಲ್ಲಿರುವ ಬಡತನದ ಬಗ್ಗೆ ಅಧ್ಯಯನ ಮಾಡಬೇಕಾಗಿದೆ. ಏನೆಲ್ಲ ಸಮಸ್ಯೆಗಳನ್ನು ಆ ಜನರು ಎದುರಿಸ್ತಾ ಇದ್ದಾರೆ, ಯಾಕೆ ಅವರು ಬಡತನವನ್ನು ತಲುಪ್ತಾ ಇದ್ದಾರೆ. ಹಾಗಿದ್ದಾಗ ನಾನು ಅನೇಕ ಸ್ಲಮ್ ಏರಿಯಾಗಳಿಗೆ ಅಥವಾ ಒಂದು ರೋಡ್ ಪಕ್ಕದಲ್ಲಿ ವಾಸಿಸುತ್ತಿರುವಂಥ ಜನರಾಗಿರಬಹುದು, ಸ್ಲಮ್ ಏರಿಯಾದಲ್ಲಿ ಬದುಕ್ತಾ ಇರೋ ಜನರಾಗಿರಬಹುದು, ಅಥವಾ ಕೊಳಗೇರಿಯಲ್ಲಿ ಬದುಕ್ತಾ ಇರುವಂಥ ಜನರಾಗಿರ್ಬೋದು, ಅಲ್ಲಿ ಹೋಗಿ ಅವರಿಗೆ ಅನೇಕ ಪ್ರಶ್ನೆಗಳನ್ನು ಕೇಳುವುದರ ಮೂಲಕ ನಾನೇನು ಮಾಡಬಹುದಾಗಿದೆ, ಅವರಿಂದ ಇನ್ಫಾರ್ಮೇಷನ್ ಅಥವಾ ಮಾಹಿತಿಯನ್ನು ಕಲೆ ಹಾಕ್ಬೋದು. ಅದಕ್ಕೆ ಏನಂತ ಕರೀತಾ ಇದ್ದೀವಿ ನಾವು, ಸಮೀಕ್ಷೆ ಅಂತ ಕರೀತಾ ಇದ್ದೀವಿ. ದ ಓನ್ಲಿ ಒನ್ ವರ್ಡ್ ಆನ್ಸರ್ ಇಸ್ ವೆರಿ ಇಂಪಾರ್ಟೆಂಟ್, ಈಸ್ ಅ ಗ್ಯಾದರಿಂಗ್ ಇನ್ಫಾರ್ಮೇಷನ್. ಗ್ಯಾದರಿಂಗ್ information from the particular person or a particular institution or a particular community is called the survey. ಯಾವುದೋ ನಿರ್ದಿಷ್ಟ ವ್ಯಕ್ತಿಯಿಂದ, ಸಮುದಾಯದಿಂದ, ವಲಯದಿಂದ ಮಾಹಿತಿಯನ್ನು ಕಲೆ ಹಾಕುವುದಕ್ಕೆ ಅಥವಾ ಮಾಹಿತಿಯನ್ನು ಪಡೆದುಕೊಳ್ಳುವುದಕ್ಕೆ ನಾವೇನಂತ ಕರೀತಾ ಇದ್ದೀವಿ, ಸಮೀಕ್ಷೆ ಅಂತ ಹೇಳಿ ಕರೀತಾ ಇದ್ದೀವಿ. ವಿ ಹ್ಯಾವ್ 2 types of surveys in economy. 2 types of surveys. 2 ರೀತಿಯ ಸಮೀಕ್ಷೆಗಳು ನಮಗೆ ಬರ್ತಾವ್ರಿ. ಆರ್ಥಿಕತೆಯಲ್ಲಿ 2 ರೀತಿಯ ಸಮೀಕ್ಷೆಗಳು ಬರ್ತಾವೆ. ಫಸ್ಟ್ ಒನ್ ಈಸ್ ಅ ಸೆನ್ಸಸ್. ಸೆಕೆಂಡ್ ಒನ್ ಈಸ್ ಅ ಸ್ಯಾಂಪಲ್. Census survey and sample survey. So these are the 2 surveys we will discuss in the under the census. ನಮಗೆ ಸಮೀಕ್ಷೆಯಲ್ಲಿ 2 ವಿಧಗಳು ಬರ್ತಾವೆ. ಯಾವಪ್ಪ ಅಂತಂದರೆ, ಮೊದಲನೇದಾಗಿ ಜನಗಣತಿ ಸಮೀಕ್ಷೆ ಅಥವಾ ಜನಗಣತಿ ಅಂತ ಕರೀಬಹುದು. ಮೊದಲನೇದಾಗಿ ಜನಗಣತಿ, ಎರಡನೇದಾಗಿ ಬರುವಂಥದ್ದು ಮಾದರಿ ಸಮೀಕ್ಷೆ, ಸ್ಯಾಂಪಲ್. So what is the meaning of census and what is the meaning of sample survey? So how they are conduct census and what is the methods to collect the census, who conduct the census, where do they conduct the census, what are the agency for the conducting the census, and what is the meaning of sample survey, who conduct the sample survey, what is the useful of the conducting sample survey. These all terms we have to discuss under the 2 types of surveys. First one is a census. ಜನಗಣತಿ ಅಂತಂದರೆ ಏನು, ಅದನ್ನು ಯಾರು ಮಾಡ್ತಾರೆ, ಅಲ್ಲಿ ದತ್ತಾಂಶಗಳನ್ನ ಕಲೆ ಹಾಕುವಂಥವ್ರು ಯಾರು, ಅದಕ್ಕೆ ಏನಾದರೂ ಪರ್ಟಿಕ್ಯುಲರ್ ಆಗಿ ಏಜೆನ್ಸಿಗಳು ಇದಾವ, ಹಾಗಿದ್ರೆ ಎಷ್ಟು ವರ್ಷಕ್ಕೊಮ್ಮೆ ನಾವು ಜನಗಣತಿಯನ್ನು ಮಾಡ್ತಾ ಇದ್ದೀವಿ, ಇದೆಲ್ಲವೂ ಕೂಡ ಯಾವುದರಲ್ಲಿ ಬರ್ತಾ ಇದೆ, ಜನಗಣತಿಯಲ್ಲಿ ಬರ್ತಾ ಇದೆ. ಅದೇ ರೀತಿಯಾಗಿ ಮಾದರಿ ಸಮೀಕ್ಷೆ. ಸೊ ಸ್ಯಾಂಪಲ್ ಸರ್ವೆಯಲ್ಲಿ ಮಾದರಿ ಸಮೀಕ್ಷೆ ಅಂತಂತಂದರೆ ಏನು, ಮಾದರಿ ಸೆಲೆಕ್ಷನ್ ಯಾಕೆ ಮಾಡಬೇಕು, ನಾನು ಸೆನ್ಸಸ್ ಇದ್ದಾಗಲೂ ಕೂಡ ಮಾದರಿ ಸಮೀಕ್ಷೆಯನ್ನೇ ನಾನು ಯಾಕೆ ಮಾಡಬೇಕು, ಅದರಿಂದ ಮಾಡೋದ್ರಿಂದ ಏನೆಲ್ಲ ಪ್ರಯೋಜನಗಳಿದ್ದಾವೆ, ಇದನ್ನು ಮಾಡಲಿಕ್ಕೆ ಯಾವೆಲ್ಲ ಏಜೆನ್ಸಿಗಳು ನಮ್ಮ ಹತ್ರ ಇದ್ದಾವೆ ಅನ್ನೋದನ್ನು ನಾವೇನು ಮಾಡ್ಬೋದು, ಮಾದರಿ ಸಮೀಕ್ಷೆಯಲ್ಲಿ ನಾವು ನೋಡ್ಬೋದು. ಸೊ ಇನ್ ದ ಟುಮಾರೋ ಕ್ಲಾಸಸ್ ವಿ ಹ್ಯಾವ್ ಟು ಡಿಸ್ಕಸ್ ಅ ಡಿಫ್ರೆನ್ಸಸ್ ಬಿಟ್ವೀನ್ ದ census survey as well as the
ಸ್ಯಾಂಪಲ್ ಸರ್ವೆ ಆ್ಯಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ಸೆನ್ಸಸ್ ಆ್ಯಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ಸ್ಯಾಂಪಲ್ ಸರ್ವೆ. ನಾಳೆಯ ತರಗತಿಯಲ್ಲಿ ಜನಗಣತಿ ಅಂತಂದರೆ ಏನು ಮತ್ತು ಮಾದರಿ ಸಮೀಕ್ಷೆ ಅಂತಂದರೆ ಏನು, ಜನಗಣತಿ ಮತ್ತು ಮಾದರಿ ಸಮೀಕ್ಷೆಗೆ ಇರುವಂತಹ ವ್ಯತ್ಯಾಸಗಳೇನು ಅನ್ನೋದನ್ನು ನಾವೇನು ಮಾಡೋಣ, ನಾಳೆಯ ತರಗತಿಯಲ್ಲಿ ನೋಡೋಣ. ಸೊ ರೀಡ್ ವೆಲ್ and don't forget to join a WhatsApp group. Is it clear? Thank you one and all.